ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಕನಸು ಲೈಫ್ ಸ್ಟೈಲ್ ವ್ಲಾಗ್. ಸೊ ಬನ್ನಿ ಇವತ್ತು ನಾನು ಸಿಂಪಲ್ ಆಗಿ ನನ್ನ ಈವ್ನಿಂಗ್ ರೋಟೀನ್ ಯಾವ ಥರ ಇರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಈವ್ನಿಂಗ್ಗೆ ಚಳಿ ಚಳಿ ಆಗ್ತಿತ್ತು ಅಂತ ಕಾಫಿ ಜೊತೆ ಏನಾದ್ರು ತಿನ್ನಬೇಕು ಅನ್ನಿಸ್ತಿತ್ತು. ಸೊ ಮನೇಲಿ ಬಿನಿಸ್ ತುಂಬ ಜಾಸ್ತಿ ಇತ್ತು. ಸೊ ಬಿನಿಸ್ ಪಲ್ಯ ಮಾಡೋಣ ಟೀ ಜೊತೆ ಅಂತ ಇವಾಗ ಬಿನಿಸ್ನ ಕಟ್ ಮಾಡ್ತಿದ್ದೀನಿ. ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿರುತ್ತೆ. ಬಿನಿಸ್ ಕಾಳು ಮತ್ತು ಹಸ್ರು ಕಾಳನ್ನ ಮೊಳಕೆ ಕಟ್ಟಿದ್ದೆ, ಸ್ವಲ್ಪ ಅದೊಂದು ಸ್ವಲ್ಪ ಇತ್ತು. ಸೊ ಅದನ್ನು ಎರಡನ್ನೂ ಹಾಕಿ ಪಲ್ಯ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಹಂಗೇನೆ ಬಿನಿಸ್ ಪಲ್ಯ ರೆಸಿಪಿನೂ ಕೂಡ ಶೇರ್ ಮಾಡ್ಕೋತೀನಿ. ಸೊ ಮೊದಲಿಗೆ ಇವಾಗ ಬಿನಿಸ್ ಕಟ್ ಮಾಡ್ಕೊಂಡಿರೋದನ್ನ ಕ್ಲೀನಾಗಿ ವಾಶ್ ಮಾಡಿಕೊಂಡೆ, ಮತ್ತು ಮೊಳಕೆ ಕಾಳು ಇಟ್ಕೊಂಡಿರೋದನ್ನ ಹಸ್ರು ಕಾಳನ್ನು ಕೂಡ ವಾಶ್ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ಒಂದು ಕುಕ್ಕರ್ ಇಡ್ತಿದ್ದೀನಿ. ವಾಶ್ ಮಾಡ್ಕೊಂಡಿದ್ಮೇಲೆ ಕುಕ್ಕರ್ಗೆ ಹಾಕ್ಬಿಟ್ಟು ಅದನ್ನ ಎರಡನ್ನೂ ವಿಸಿಲ್ ತಗೋತೀನಿ. ಒಂದು 2 ವಿಸಿಲ್ ತಗೊಂಡ್ರೆ ಸಾಕಾಗುತ್ತೆ, ತುಂಬ ಚೆನ್ನಾಗಿ ಬೇಯುತ್ತೆ ಅದು. ಸೊ ಇವಾಗ ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಬಿನಿಸ್ ಮತ್ತು ಹಸ್ರು ಕಾಳನ್ನ ಎರಡನ್ನೂ ಹಾಕ್ತಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸ್ವಲ್ಪ ಹಾಕ್ಕೋತೀನಿ ಅಲ್ಲಿಗೆ. ಆಮೇಲೆ ಪಲ್ಯ ಮಾಡುವಾಗ ನೋಡ್ಕೊಂಡು ಹಾಕ್ಕೋಬೋದು ಅಂತ. ಯಾರಾದರೂ ನನ್ನ ವೀಡಿಯೋನ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಆಯಿತಾ. ಇವಾಗ 2 ವಿಸಿಲ್ ಕೂಗೋಕ್ಕೋಸ್ಕರ ಕುಕ್ಕರ್ನ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಹಂಗೇನೆ ಇಟ್ಟಾದಮೇಲೆ ಸ್ವಲ್ಪ ನೀರು ಬಿಟ್ಟಿತ್ತು. ಮನೆಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೋತಿದ್ದೀನಿ. ಒಂದು ಸ್ವಲ್ಪ ಆದರೆ ಸಾಕಾಗುತ್ತೆ ನೀರು. ನೀರೆಲ್ಲ ತುಂಬಿಸಿಟ್ಟಿದ್ದಾದಮೇಲೆ ಇವಾಗ ನಾನು ಫೇಸ್ ವಾಶ್ ಮಾಡ್ತಾ ಇದ್ದೀನಿ. ಅಂದರೆ ಈವ್ನಿಂಗ್ ಆಯ್ತಲ್ವಾ, ಮುಖ ಎಲ್ಲ ತೊಳ್ಕೊಂಡು ಫ್ರೆಶ್ ಅಪ್ ಆಗ್ತಾ ಇದ್ದೀನಿ. ಇವಾಗ ಮುಖ ತೊಳ್ಕೊಂಡೆಲ್ಲ ಬಂದು ಒಂದು ಸ್ವಲ್ಪ ಲೈಟಾಗಿ ರೆಡಿ ಆಗ್ತಿದ್ದೀನಿ. ರೆಡಿ ಆಗೋದು ಅಂದರೆ ಆ ಥರ ಅಲ್ಲ, ಸಿಂಪಲ್ಲಾಗಿ ಕ್ರೀಮ್ ಎಲ್ಲ ಹಚ್ಕೊಂಡು, ಪೌಡ್ರ್ ಹಾಕ್ಕೊಂಡು, ಮತ್ತು ವಿಭೂತಿ ಹಾಕ್ಕೊಂಡು ತಲೆ ಎಲ್ಲ ಬಾಚ್ಕೊಂಡಿರ್ತೀನಿ. ಈವ್ನಿಂಗ್ ಟೈಮ್ ಸ್ವಲ್ಪ ಫ್ರೆಶ್ ಅಪ್ ಆಗಿದ್ದರೆ ನಮಗೂ ಒಂಥರ ಚೆನ್ನಾಗಿರುತ್ತೆ ಅಲ್ವಾ. ಬೆಳಗ್ಗೆಯಿಂದ ಆ ಕೆಲಸ ಈ ಕೆಲಸ ಎಲ್ಲ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಎಲ್ಲ ಆಗಿರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಡೈಲಿ 2 ಟೈಮ್ಸ್ ಫೇಸ್ ವಾಶ್ ಮಾಡ್ತೀನಿ. ಸೊ ಹಂಗೇನೆ ಇವಾಗ ಈವ್ನಿಂಗ್ ಟೈಮ್ ಫೇಸ್ ವಾಶ್ ಎಲ್ಲ ಮಾಡಿ ಮುಖ ಎಲ್ಲ ತೊಳ್ಕೊಂಡು ರೆಡಿ ಆಗ್ತಾ ಇದ್ದೀನಿ. ಜಸ್ಟ್ ಕಾಫಿ ಕುಡಿಯೋಕ್ಕಷ್ಟೇ, ಇನ್ನೇನು ಇಲ್ಲ. ಆದರೂ ಸ್ವಲ್ಪ ಸಿಂಪಲ್ಲಾಗಿ ರೆಡಿ ಆದರೆ ಚೆನ್ನಾಗಿರುತ್ತೆ ಅಲ್ವಾ. ಸುಮ್ಮನೆ ಬೆಳಗ್ಗೆಯಿಂದನೂ ಸಪ್ಪೆ ಸಪ್ಪೆ ಇರೋದಕ್ಕಿಂತ ಸ್ವಲ್ಪ ಚೇಂಜಸ್ ಸಿಗುತ್ತೆ ಅಂತ ಅಷ್ಟೇ. ಇವಾಗ ಫ್ರೆಶ್ ಅಪ್ ಆಗಿ ಬಂದಮೇಲೆ ಬಿನಿಸ್ ಕೂಗಕ್ಕೆ ಇಟ್ಟಿದ್ನಲ್ಲ ಅದೆಲ್ಲ ಕೂಗಾಗಿತ್ತು. ಸೊ ಇವಾಗ ಒಗ್ಗರಣೆಗೆ ಅಂತ ಈರುಳ್ಳಿ ಕಟ್ ಮಾಡ್ಕೊತಿದ್ದೀನಿ. ಈರುಳ್ಳಿ, ಮೆಣಸಿನ್ಕಾಯಿ, ಸ್ವಲ್ಪ ಕಾಯಿ ತುರಿ ಎಲ್ಲನೂ ರೆಡಿ ಮಾಡಿ ಇಟ್ಕೊತಿದ್ದೀನಿ. ನೀವು ನೋಡ್ತಾ ಇರ್ಬೋದು ಅಲ್ಲಿ. ಒಂದು ಈರುಳ್ಳಿ ತೊಗೊಂಡಿದ್ದೀನಿ, 1-2 ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಮತ್ತು ಒಣಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ. ನಾನು ಏನಕ್ಕೆ ಜಾಸ್ತಿ ತೊಗೊಂಡಿದ್ದೀನಿ ಅಂತಂದರೆ, ಇವಾಗ ಬಿನಿಸ್ ಕೂಗ್ಸಿಟ್ಟಿರೋ ಸ್ವಲ್ಪ ನೀರಿರುತ್ತೆ ಅಲ್ವಾ, ಅದನ್ನೇ ಸಾಂಬಾರು ಥರ ಬಸ್ಸಾಂಬಾರು ಥರ ಒಗ್ಗರಣೆ ಹಾಕ್ಕೊಂಡ್ರೆ ಅದೇ ಚೆನ್ನಾಗಿರುತ್ತೆ ಅಂತ. ಇವಾಗ ಕೂಗಿರೋ ಬಿನಿಸ್ನ ನಾನು ಒಂದು ಜಾಲರಿ ಪಾತ್ರೆಗೆ ಅದನ್ನು ಹಾಕ್ಕೊಂಡಿದ್ದೀನಿ. ನೀರೆಲ್ಲ ಸ್ವಲ್ಪ ಕೆಳಗಡೆಗೆ ಬಂದಿರುತ್ತೆ ಅಲ್ವ, ಪಲ್ಯ ಮೇಲ್ಗಡೆ ಇರುತ್ತೆ, ನೀರು ಸೋರಲಿ ಅಂತ. ಇವಾಗ ನಾನು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಕಡಲೆಬೇಳೆ, ಸಾಸಿವೆ, ಉದ್ದಿನಬೇಳೆ ಎರಡನ್ನೂ ಹಾಕಿ ಒಗ್ಗರಣೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಎಲ್ಲನೂ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ, ಒಗ್ಗರಣೆ ರೆಡಿಯಾಗಿದೆ. ಸ್ವಲ್ಪ ಉಪ್ಪು ಹಾಕ್ಕೋತಿದ್ದೀನಿ, ಒಂದು ಸ್ವಲ್ಪ ಅರಿಶಿನ ಪುಡಿನೂ ಕೂಡ ಅಲ್ಲಿಗೆ ಆ್ಯಡ್ ಮಾಡ್ಕೊತಿದ್ದೀನಿ ಒಗ್ಗರಣೆಗೆ. ಅದಾದಮೇಲೆ ಕಾಯಿ ತುರಿ ತುರಿದಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಂಡು ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ, ಸ್ವಲ್ಪ ಟೈಮ್ ಅಷ್ಟೇ.
ಅದನ್ನು ಮಿಕ್ಸ್ ಮಾಡಿದ ನಂತರ ನಿಮ್ಗೆ ಬೇಕು ಅಂದರೆ ಧನಿಯಾ ಪುಡಿನೂ ಸೇರಿಸ್ಕೋಬೋದು ಟೇಸ್ಟಿಗೆ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಇವಾಗೆಲ್ಲ ಹಾಕಾದ್ಮೇಲೆ ನಾನಿವಾಗ ಬಿನಿಸ್ ಕಾಳು ನಾನು ಸೋರಕ್ಕೆ ಇಟ್ಟಿದ್ನಲ್ಲ, ಸೊ ಅದನ್ನು ಹಾಕ್ಕೊಳ್ತಿದ್ದೀನಿ ಒಗ್ಗರಣೆಗೆ. ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಬಿನಿಸ್ ಪಲ್ಯ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿ ಬೆಂದಿತ್ತು ಬಿನಿಸ್ ಮತ್ತು ಹಸ್ರು ಮೊಳಕೆ ಕಟ್ಟಿದ ಹಸ್ರು ಕಾಳು. ಪಲ್ಯ ರೆಡಿ ಆಯಿತು. ಸ್ವಲ್ಪ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಸೇರಿಸ್ಕೊತಿದ್ದೀನಿ. ನೋಡ್ತಾ ಇರ್ಬೋದು ನೀವು ಅಲ್ಲಿ ಬಿನಿಸ್ ಪಲ್ಯ ಬಿಸಿ ಬಿಸಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಟೀ ಜೊತೆ ಅಂತೂ ಸೂಪರಾಗಿತ್ತು. ಇವಾಗ ನಾನು ಬಿನಿಸ್ ಪಲ್ಯದ ಸ್ವಲ್ಪ ಬಸ್ಸಾಂಬಾರು ಮಿಕ್ಕಿತ್ತಲ್ಲ, ಅದಕ್ಕೆ ಒಗ್ಗರಣೆ ಕೊಟ್ಕೊತಿದ್ದೀನಿ. ಒಗ್ಗರಣೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಮೆಣಸಿ ಹಣ್ಣು ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಸಾಸಿವೆ, ಎಣ್ಣೆ ಹಾಕಿ ಅದನ್ನು ಒಗ್ಗರಣೆ ಕೊಟ್ಕೊತಾ ಇದ್ದೀನಿ. ಇವಾಗ ಬಸ್ತಿ ಇಟ್ಕೊಂಡಿರೋ ಬಸ್ಸಾಂಬಾರನ್ನ ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ. ನಾನು ಇನ್ನೊಂದು ಪಾತ್ರೆ ಯೂಸ್ ಮಾಡಿಲ್ಲ. ನಾನು ಕೂಗಿಸಿ ಇಟ್ಕೊಂಡಿದ್ನಲ್ಲ ಬಿನಿಸ್ನ, ಅದೇ ಕುಕ್ಕರ್ಗೆ ಒಗ್ಗರಣೆ ಕೊಟ್ಕೊತಿದ್ದೀನಿ. ಸುಮ್ಮನೆ ಅದು ಇದು ಪಾತ್ರೆ ಅಂದರೆ ತೊಳೆಯೋದಕ್ಕೆ ಕಷ್ಟ ಆಗುತ್ತೆ ಅಂತ. ಇವಾಗ ಅಲ್ಲಿಗೆ ಸ್ವಲ್ಪ ಅರಿಶಿನ ಪುಡಿ, ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ ಮೂರನ್ನು ಮಿಕ್ಸ್ ಮಾಡಿಕೊಂಡು, ಸ್ವಲ್ಪ ಟೇಸ್ಟ್ ಕಮ್ಮಿ ಆಗಿತ್ತು, ಉಪ್ಪು ಸಪ್ಪೆ ಇತ್ತು, ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಅದನ್ನು ಒಂದು 2 to 3 ಮಿನಿಟ್ಸ್ ಕುದಿಸ್ಕೊತೀನಿ. ಆವಾಗ ಸಾಂಬಾರು ರೆಡಿ ಆಗುತ್ತೆ. ಇಷ್ಟೇ ಮುಗೀತು ಕೆಲಸ. ಮಾಡ್ತಾ ಇದ್ದಂಗೆ ಆ ಪಾತ್ರೆಗಳು ಯೂಸ್ ಮಾಡಿರೋದನ್ನೆಲ್ಲ ತೊಳೆದು ಅಲ್ಲಿಗೆ ಇಡ್ತಿದ್ದೀನಿ, ಅಂದರೆ ಸ್ವಲ್ಪ ಕೆಲಸ ಈಸಿ ಆಗುತ್ತೆ ಅಂತ. ನೀವು ನೋಡ್ತಾ ಇರ್ಬೋದು ಇವಾಗ ಸಾಂಬಾರು ಕೂಡ ರೆಡಿಯಾಗಿದೆ, ಮತ್ತು ಅದ್ರ ಜೊತೆ ಬಿನಿಸ್ ಪಲ್ಯನೂ ಕೂಡ ಟೀ ಜೊತೆ ರೆಡಿಯಾಗಿದೆ. ಸ್ವಲ್ಪ ಸಿಂಪಲ್ಲಾಗಿ ನಾನು ಈವ್ನಿಂಗ್ ರೋಟಿ ನಾನು ಸ್ವಲ್ಪ ಇವತ್ತು ಏನು ಮಾಡಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.